ಏನು ಸರ್ಕಾರನೋ ಏನೋ, ಹಾಲಿನ ಸಬ್ಸಿಡಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಅದನ್ನು ಜಾಸ್ತಿ ಮಾಡಿಲ್ಲ. ರೈತರಿಂದ ಖರೀದಿ ಮಾಡೋ ಹಾಲಿನ ದರ ಕೂಡ ಇಳಿಸ್ಬಿಟ್ಟವ್ರೆ. ಸಬ್ಸಿಡಿ ಸೇರಿ ನಮಗೆ ಲೀಟ್ರಿಗೆ 42 ರೂಪಾಯಿ ಬರಬೇಕಾಗಿತ್ತು. ಇವಾಗ ನೋಡಿದ್ರೆ 32 ರೂಪಾಯಿನೂ ಬರ್ತಾ ಇಲ್ಲ. ಪೇಪರು ಮತ್ತು ನ್ಯೂಸಲ್ಲಿ ನೋಡಿದ್ರೆ ರೈತರು ಕೊಡೋಕೆ ಅಂತ ಹಾಲಿನ ದರನ ಜಾಸ್ತಿ ಮಾಡಿದೀವಿ ಅಂತ ಸುಳ್ಳು ಬೇರೆ ಹೇಳ್ತಾರೆ. ಹ್ಞೂ ಕಣಪ್ಪ, ಇಲ್ಲಿ ನಮಗೆ 32 ರೂಪಾಯಿ ಕೊಟ್ರೆ ದೊಡ್ಡದು. ಇದೇ ಹಾಲನ್ನ ನಾವು ಪ್ಯಾಕೆಟಲ್ಲಿ ತೊಗೊಬೇಕು ಅಂದರೆ 55 ರೂಪಾಯಿ ಕೊಡಬೇಕು. ಅಲ್ಲ, ಇವ್ರು ಜಾಸ್ತಿ ಮಾಡೋ ರೇಟು ನಮಗಂತೂ ಬರಲ್ಲ, ಮತ್ತೆ ಅದು ಯಾರಿಗೂ ಹೋಗುತ್ತೆ ಅಂತ. ಎಲ್ಲ ಅವ್ರ ಹೊಟ್ಟೆಗೆ ಹೋಯ್ತದೆ ಕಣ್ಮಗ. ರೈತರ ಹೆಸರು ಹೇಳ್ಕೊಂಡು ಜನರ ಕಣ್ಣಿಗೆ ಮಣ್ಣು ಎರಚೋದನ್ನ ಚೆನ್ನಾಗಿ ಕಲ್ತ್ಬಿಟ್ಟವ್ರೆ. ಅಯ್ಯೋ, ನಾವು ರೈತರ ಹೇಳ್ಕೊಂಡು ಗ್ರಾಹಕರ ಜೇಬಿಗೆ ಕನ್ನ ಹಾಕೋದು, ಜೊತೆಗೆ ರೈತರಿಗೆ ಮೋಸ ಮಾಡೋದು ಎಲ್ಲ ಗೊತ್ತಾಗ್ಬಿಟ್ಟಿದೆ. ಮುಂದೆ ಏನಪ್ಪ ಮಾಡೋದು?